ದ ಕ್ವೆಶನ್ ಇಸ್, ನೋಡಿ ಇಲ್ಲಿ ನಿಮ್ಗೆ ಒಂದು ಸ್ವಲ್ಪ ಜಾಗ್ರಫಿ ಗೊತ್ತಿದ್ರೆ, ಇರಾವಡಿ ಡಾಲ್ಫಿನ್ ಚಂಬಲ್ ರಿವರ್ ಅಲ್ಲಿ ಯಾಕಿರುತ್ತೆ? ಎಸ್ ಆರ್ ನೋ? ಇಟ್ ಇಸ್ ದ ಕಾಮನ್ ಸೆನ್ಸ್ ಕ್ವೆಶನ್. ಅಂಡ್ ಬ್ಲೂ ಫಿನ್ಡ್ ಮಹಾಶೀರ್ ಕಾವೇರಿ ಗೊತ್ತಿಲ್ಲ, ಅಂಡ್ ರಸ್ಟಿ ಸ್ಪಾಟೆಡ್ ಕ್ಯಾಟ್ ಈಸ್ಟರ್ನ್ ಘಾಟ್ಸ್ ಗೊತ್ತಿಲ್ಲ. ಬಟ್ ದ ಕ್ವೆಶನ್ ಇಸ್ ಕ್ಯಾಟ್ ಅಂದ ತಕ್ಷಣ ನಾವು ಈ ಕ್ಯಾಟ್ಗಳು ಎಲ್ಲಿರ್ತಾವಪ್ಪ? ನಾವು ಮೇಜರ್ ಆಗಿ ಬೆಟ್ಟ ಗುಡ್ಡಗಳಲ್ಲಿರ್ತವೆ. ದಿಸ್ ಕ್ಯಾನ್ ಬಿ ರೈಟ್. ಸೆಕೆಂಡ್ ಒನ್, ಇಟ್ ಇಸ್ ಇರಾವಡಿ ಡಾಲ್ಫಿನ್. ನಾವು ಇರಾವಡಿ ಡಾಲ್ಫಿನ್ ಚಂಬಲಲ್ಲಿ ಇದ್ರೆ, ನಾವು ಚಂಬಲ್ ಇರ್ತಕ್ಕಂಥ ಯಾವ್ದಪ್ಪ? ಗಂಗಾ ಡಾಲ್ಫಿನ್. ಚಂಬಲಲ್ಲಿ ಇಟ್ಸ್ ಮೇಜರ್ ಟ್ರಾಬಿಟರಿ ಆಫ್ ವಿಚ್ ಒನ್? ಗಂಗಾ. ನಾವು ಇದ್ರೆ ಅಲ್ಲಿ ಯಾವ್ದು ಇರುತ್ತಪ್ಪ ಅಂದ್ರೆ ಗಂಗಾ ಡಾಲ್ಫಿನ್. ನಾವು ಒಂದು ಡಾಲ್ಫಿನ್ ಇದ್ದಾಗ ಮತ್ತೆ ಬೇರೆ ಡಾಲ್ಫಿನ್ ಬರಕ್ ಚಾನ್ಸ್ ಇಲ್ಲ, ಬಿಕಾಸ್ ಇಟ್ಸ್ ದೇರ್ ಟೆರಿಟರಿ ಅಂಡ್ ಆ ಟೆರಿಟರಿ ಬೇರೆಯವ್ರು ಹೋಗಕ್ಕಾಗಲ್ಲ. ಹೋದ್ರೆ ಏನಾಗುತ್ತೆ? ಕಾನ್ಫ್ಲಿಕ್ಟ್ ಆಗುತ್ತೆ, ಅಂಡ್ ದಾಟ್ ಲೀಡ್ಸ್ ಟು ಎಕ್ಸ್ಕ್ಲೂಷನ್ ಆಫ್ ಒನ್, ಅಂಡ್ ದಾಟ್ ವಿ ಕಾಲ್ ಇಟ್ ಆಸ್ ವಿಚ್ ಒನ್? ದಾಟ್ ವಿ ಕಾಲ್ ಇಟ್ ಆಸ್ ದ ಪ್ರಿಡೇಷನ್ ಅಂಡ್ ಪ್ಲೇ ಕಾನ್ಸೆಪ್ಟ್. ಒಂದು ಸಾಯತ್ತೆ, ಒಂದು ಬದುಕತ್ತೆ. ಎಸ್ ಆರ್ ನೋ? ನೋಡಿ, ಕೇಳಿದ್ರಲ್ಲಿ ಹೋಗ್ಲಿ. ಇಟ್ ಇಸ್ ನೆಗೆಟಿವ್ ಅಂತ. ಏನ್ ನೆಗೆಟಿವ್ ಅಂದ್ರೆ? ಇಟ್ ಇಸ್ ಮೇಜರ್ ವಿ ಕಾಲ್ ಇಟ್ ಆಸ್ ಕಾನ್ಫ್ಲಿಕ್ಟ್. ನಾವು ಎರಡಕ್ಕೂ ಕಾನ್ಫ್ಲಿಕ್ಟ್ ಆಗುತ್ತೆ, ಅಥವಾ ಒಂದಕ್ಕೆ ಪಾಸಿಟಿವ್ ಆಗೋದು ಇನ್ನೊಂದು ಸಾಯತ್ತೆ. ದಟ್ ಹ್ಯಾಪನ್ಸ್ ಯುವರ್. ಇಟ್ ಇಸ್ ಚಂಬಲಲ್ಲಿ ಇದ್ರೆ ಗಂಗಾ ಇರಬೇಕು ಅಟ್ ಎನಿ ಕಾಸ್ಟ್, ಇರಾವಡಿ ಬರ್ಕೂಡ್ದು. ಇವು ಕಾಮನ್ ಸೆನ್ಸ್. ಎಲ್ಲ ಮಗ್ಗಪ್ ಮಾಡ್ಕೊಂಡು ಹೋಗೋದಲ್ಲ. ನಾನು ಏನೇ ಹೇಳ್ಕೊಟ್ರು ಕೂಡ ನಿಮ್ಗೆ ಬಂದಿಲ್ಲ ಅಂತಂದ್ರೆ ಯು ಶುಡ್ ಅಪ್ಲೈ ಯುವರ್ ಕಾಮನ್ ಸೆನ್ಸ್. ಈಗ 2 ಅಪ್ಲೈ ಮಾಡಿ 2 ನೋಡಿ, 2 ಡನ್, ಗಾಟ್ ದ ಆನ್ಸರ್. ಬಟ್ ಈ 3ರಲ್ಲಿ ಒಂದು ನಮ್ಗೆ ಗೊತ್ತಿರಬೇಕು. ಬಟ್ ಗೊತ್ತಿದ್ರೆ ವಿ ಕ್ಯಾನ್ ಅಪ್ಲೈ. ಅಟ್ಲೀಸ್ಟ್ ಒಂದು ಗೊತ್ತಿರುತ್ತೆ, ನೀವು ಅಪ್ಲೈ ಮಾಡ್ಬೇಕು. ಕ್ಯಾಟ್ ಅಂತ ಎಲ್ಲಿ ಸಿಗತ್ತೆ? ಈ ಕೋತಿಗಳು ಎಲ್ಲಿರ್ತವೆ? ಮರದಲ್ಲಿ. ಇಟ್ ಇಸ್ ಈಗ ಅವ್ರದ್ದು ಮೇಜರ್ ಆಗಿ ಅವ್ರು ಸಾಯೋ ಪ್ರಮಾಣ ಜಾಸ್ತಿ ಇರುತ್ತೆ, ಕಡಿಮೆ ಇರುತ್ತಾ? ಯಾಕಪ್ಪ ಜಾಸ್ತಿ ಇರುತ್ತೆ? ಓಡಾಡ್ತಿರ್ತವೆ. ನಾವು ಇಲ್ಲಿ ಊಟ ಸಿಕ್ಕಿಲ್ಲ ಅಂದ್ರೆ ಎಲ್ಲ ಹೋಗ್ತವೆ, ದುಬೈಗೆ ಹೋಗುತ್ತೆ, ಮತ್ತೆ ಇಲ್ಲಿ ಬರುತ್ತೆ, ಮತ್ತೆ ವಾಪಸ್ ಬರುತ್ತೆ. ಐ ಥಿಂಕ್ ಬಟ್ ಇಟ್ ಇಸ್ ದ ಡೆತ್ ರೇಟ್ ವಿಲ್ ಬಿ ವೆರಿ ಲೆಸ್. ಬಟ್ ಈಗ ಆನೆಗಳು ನೋಡಿ, ಆನೆಗಳ ಮರಣ ಪ್ರಮಾಣ ಜಾಸ್ತಿ ಇರುತ್ತೆ, ಕಡಿಮೆ ಇರುತ್ತಾ? ವೆರಿ ಹೈ. ಯಾಕೆ? ಬಿಕಾಸ್ ಮೂವ್ಮೆಂಟ್ ಇಸ್ ಡಿಫಿಕಲ್ಟ್. ಇಟ್ ಇಸ್ ಈಗ 1 ಕಿಲೋಮೀಟರ್ ಹೋಗ್ಬೇಕಾದ್ರೆ ಒಂದಿನ ತಗೊಳುತ್ತೆ, ಹೌದೋ ಇಲ್ಲೋ? ಇಟ್ ಇಸ್ ಯಾಕಂದ್ರೆ ಎಲ್ಲ ಆಡ್ಸ್ಕೊಂಡು ಹೋಗ್ಬೇಕಲ್ವಾ, ಅದಕ್ಕೆ. ಸಿ ಯು ಶುಡ್ ನೋ ದ ಕಾಮನ್ ಸೆನ್ಸ್ ಹಿಯರ್. ಅದೇ ರೀತಿ ಈಗ ಇಷ್ಟೆಲ್ಲ ಕಥೆ ಹೇಳಿದ್ನಲ್ವಾ, ನಾವು ಗಂಗಾ ಡಾಲ್ಫಿನ್ ಆರ್ ಇರಾವಡಿ ಡಾಲ್ಫಿನ್ ನೋಡಿದಾಗ ನಾವು ವಿಚ್ ಒನ್ ಹ್ಯಾಸ್ ಹೈಯರ್ ಚಾನ್ಸಸ್ ವಿತ್ ರೆಸ್ಪೆಕ್ಟ್ ಎಕ್ಸ್ಟೆನ್ಷನ್? ಯಾಕೆ ಗುರು? ಇರಾವಡಿ ಡಾಲ್ಫಿನ್ ಸಮುದ್ರದಲ್ಲಿ ಇರ್ಬೋದು, ಎಲ್ಲ ಸಮುದ್ರಕ್ಕೂ ಹೋಗ್ಬೋದು ಅದು. ಬಟ್ ಗಂಗಾ ಆದ್ರೆ ಗಂಗಾ ಮಾತ್ರ ಇದೆ, ಗಂಗಾ ಬತ್ತೋದ್ರೆ ಮುಗಿದ ಕತೆ. ಬಟ್ ಇರಾವಡಿ ಡಾಲ್ಫಿನ್ ಹಂಗಲ್ಲ. ಇಟ್ ಇಸ್ ಇಲ್ಲಿ ನೀರು ಖಾಲಿ ಆದ್ರೆ ಇಂಡಿಯಾ ಓಷನ್ ಖಾಲಿ ಆದ್ರೆ ಇಟ್ ಗೋ ಟು ಅಟ್ಲಾಂಟಿಕ್ ಅಲ್ಲಿ ಖಾಲಿ ಆದ್ರೆ ಪೆಸಿಫಿಕ್. ಬಟ್ ಅಲ್ಲಿ ಖಾಲಿ ಆದ್ರೆ ಇಟ್ ಇಸ್ ಆರ್ಟಿಕ್ ಆರ್ ಅಂಟಾರ್ಟಿಕ್. ಬಟ್ ದ ಚಾನ್ಸಸ್ ಇಸ್ ಹೈಯರ್. ದಿಸ್ ವಿ ನೀಡ್ ಟು ನೋ ಕಾನ್ಸೆಪ್ಟ್ ಇಲ್ಲಿ. ಹೌದೋ ಇಲ್ಲೋ? ಸರ್ ಮನುಷ್ಯರು ಯಾಕೆ ಸರ್ ಅಷ್ಟು ಬೇಗನೆ ಸಾಯಲ್ಲ ಅಂತಂದ್ರೆ ಬಿಕಾಸ್ ಇಟ್ ಇಸ್ ಯಾವ ಹೈಯರ್ ಮೊಬಿಲಿಟಿ. ಏನಕ್ಕೆ ಜನಸಂಖ್ಯೆ ಇಷ್ಟು ಜಾಸ್ತಿ ಆಗಿದೆ ಅಂತಂದ್ರೆ ಬಿಕಾಸ್ ಇಟ್ ಇಸ್ ಎಲ್ಲರಲ್ಲೂ ಕೂಡ ರಿಪ್ರೊಡಕ್ಟಿವ್ ರೇಟ್ ಅಷ್ಟೇ ಇದೆ, ಅನಿಮಲ್ಸ್ ಅಲ್ಲಿ ಕೂಡ ಅಷ್ಟೇ ಇದೆ. ಬಟ್ ದ ಮಾರ್ಟಾಲಿಟಿ ರೇಟ್ ಇಸ್ ವೆರಿ ಹೈ ಇನ್ ಅದರ್ ಅನಿಮಲ್ಸ್ ಕಂಪೇರ್ಡ್ ಟು ದ ಹ್ಯೂಮನ್ ಬೀಯಿಂಗ್ಸ್. Why? Because we are escaping from an extreme heat and extreme temperature, extreme climatic conditions. ಇನ್ನೊಂದು ಶೆಕೆ ಆಗತ್ತೆ ಅಂದ್ಬಿಟ್ಟು ನಾವು ಎಸಿ ಹಾಕೊಂಡಿದ್ದೀವಿ. ಬಟ್ ಅದೇ ಮೇಜರ್ ಆಗಿ ಇಟ್ ಇಸ್ ಚಳಿ ಆದಾಗ ಏನ್ ಮಾಡ್ತೀವಿ? ಇಟ್ ಇಸ್ ದ ಟೆಂಪರೇಚರ್ ವಿಲ್ ಸ್ಟಾರ್ಟ್ ಟು ರೈಸ್. Yes or no? It is this we need to know. It is blue-finned mahashir. It's in Kaveri River. And the second one we call it as it is rusty spotted cat. It is present in where? It's in Eastern Ghats. Correct. Eastern Ghats irಬಹುದು. But again, it is 1 and 3 answer agate. In second one, this is basic question. Which of the following is the national aquatic animal of India? It is national aquatic animal of India. It is major agi we call it as major agi it is the Ganga dolphin ಗೊತ್ತಾಯ್ತು. ಈಗ ನೀವೇ ನೋಡ್ರಪ್ಪ, ಈಗ ನನಗೆ ಮೇಜರ್ ಆಗಿ ಓಲೈವ್ ರಡ್ಲಿ ಟರ್ಟಲ್ ಇದೆ. ಓಲೈವ್ ರಡ್ಲಿ ಟರ್ಟಲ್ ಈಗ ನೋಡಿ ಎಕ್ಸಾಂಪಲ್ ಏನ್ ಮಾಡ್ತಾರೆ, ಆಪ್ಷನ್ಸ್ ವಿಲ್ ಬಿಕಮ್ ಕ್ವೆಶ್ಚನ್ಸ್. ಅದಕ್ಕೆ ನೀವು ರೆಡಿ ಆಗಿರ್ಬೇಕು. ನಾವು ಓಲೈವ್ ರಡ್ಲಿ ಟರ್ಟಲ್ ಬಗ್ಗೆ ಇನ್ನು ಕೇಳಿಲ್ಲ, ಬಟ್ ಕೇಳಿದ್ರೆ ಇಟ್ ವಿಲ್ ಬಿ ಕ್ವೆಶ್ಚನ್ಸ್. ನಾವು ಏನ್ ಕೇಳ್ಬೋದು? ಓಲೈವ್ ಟರ್ಟಲ್ ಇಟ್ಸ್ ಅ ಸಾಲ್ಟ್ ವಾಟರ್, ಇಟ್ ಇಸ್ ಅ ಟಾರ್ಟಾಯ್ಸ್ ಆರ್ ಸಾಲ್ಟ್ ವಾಟರ್ ಟರ್ಟಲ್. ಹ್ಯಾಬಿಟಾಟ್ ಗೊತ್ತಿರಬೇಕು. ಅಂಡ್ ಮೆಜಾರಿಟಿ ನೆಸ್ಟಿಂಗ್ ಎಲ್ಲ ಆಗತ್ತೆ ಆನ್ ಈಸ್ಟ್ ಕೋಸ್ಟ್, ಎಸ್ಪೆಷಲಿ ಇನ್ ಒಡಿಶಾ. ಅಂಡ್ ದಾಟ್ ವಿ ಕಾಲ್ ಇಟ್ ಆಸ್ ಮಾಸ್ ಟೆಸ್ಟಿಂಗ್ ಏನಂತ ಕರಿತೀವಿ? ಅಡಿಬಾಡ ಅಂತ ಕರಿತೀವಿ. ಅಡಿಬಾಡ ಮಾಸ್ ನೆಸ್ಟಿಂಗ್. ಅಂಡ್ ಅವ್ರ ಐಯುಸಿಎನ್ ಸ್ಟೇಟಸ್ ಏನು? ವಾಲರಬಲ್. ಅಂಡ್ ಇಟ್ ಇಸ್ ಪ್ರೆಸೆಂಟ್ ಇನ್ ಓಷನ್ಸ್. ಈಗ ನೀವೇ ನೋಡ್ರಪ್ಪ, ಈಗ ಐಯುಸಿಎನ್ ಸ್ಟೇಟಸ್ ಕಡಿಮೆ ಇರೋದು ಜಾಸ್ತಿ ಇರುತ್ತಾ? ಯಾಕೆ ಕಡಿಮೆ ಇರಬೇಕು?
ಬಿಕಾಸ್ ಇಟ್ಸ್ ಅ ಸಾಲ್ಟ್ ವಾಟರ್, ಎಲ್ಲಿ ಬೇಕು ಹೋಗ್ಬೋದು, ಬೀದಿ ಬೀದಿ ಸುತ್ಕೊಂಡು ಅಲ್ಲೇ ಹೋಗ್ತಿರ್ಬೋದು. It is extinction percentage is very less. ಅದಕ್ಕೋಸ್ಕರ this IUCN status is vulnerable. 10,000 ಪಾಪ್ಯುಲೇಷನ್ ಇಂಡಿಯನ್ ಅರೌಂಡ್ ಇದೆ, 10,000 ಪಾಪ್ಯುಲೇಷನ್. ಅದೇ ಗಂಗಾ ಡಾಲ್ಫಿನ್ ನೋಡಿ, it is present only in Ganga. The population is also limited. IUCN status is endangered. IUCN status is endangered ಅಂತ ಕರಿತೀವಿ. ಓಕೆನಾ? ಬಟ್ ಈಗ ನಾನು ಮೊದಲನೇ ಕ್ವೆಶನ್, ಈಗ ಇವೆರಡು ನೋಡಿ, ಈಗ ಸಾಲ್ಟ್ ವಾಟರ್ ಕ್ರೊಕೊಡೈಲ್ ಅಂಡ್ ಗರಿಯಾಲ್ ಇವೆರಡು ಸೇಮ್ ಕ್ರೊಕೊಡೈಲ್ಸ್. ಒಂದು ಫ್ರೆಶ್ ವಾಟರ್ ಇದೆ, ಇನ್ನೊಂದು ಸಾಲ್ಟ್ ವಾಟರ್ ಇದೆ. ಬಟ್ ಯಾವ್ದ್ರ ಮರಣ ಪ್ರಮಾಣ ಜಾಸ್ತಿ ಇರುತ್ತೆ, ಡೆತ್ ರೇಟ್ ವಿಲ್ ಬಿ ಮೋರ್. ಇಟ್ ಇಸ್ ಫ್ರೆಶ್ ವಾಟರ್ ಜಾಸ್ತಿ ಇರುತ್ತೆ. ನಾ ಫ್ರೆಶ್ ವಾಟರ್ ಜಾಸ್ತಿ ಅನ್ನೋದು IUCN ಸ್ಟೇಟಸ್ ಏನಿರುತ್ತೆ, ಇಟ್ ಇಸ್ ಕ್ರಿಟಿಕಲಿ ಎಂಡೇಂಜರ್ಡ್ ಇರುತ್ತೆ, ಹೈಯರ್ ರಿಸ್ಕ್. ಇದಕ್ಕೆ it is endangered irutte. Hope you are getting it. Now this gharial is present only in ellappa andre Chambal alli. Present only in, we call it as the Chambal. It's also called as Chambal crocodile anta kuda karitivi. Chambal river alli ide. Now IUCN status enirutte very riskier. Why it is very riskier? ಏನಕ್ಕಪ್ಪ ಅಂದ್ರೆ the habitat is limited. ಅದು ನಡ್ಕೊಂಡು ಹೋಗಕ್ಕಾಗಲ್ಲ. ಇಟ್ ಇಸ್ ನಡ್ಕೊಂಡು ಲ್ಯಾಂಡ್ ಮೇಲೆ ಎಷ್ಟು ಮೀಟರ್ ಹೋಗೋದು, ಒಂದು ಸ್ವಲ್ಪ ದೂರ ಹೋಗಿ ಮತ್ತೆ ವಾಪಸ್ ಬರುತ್ತೆ. It cannot walk for larger distance. Nothing but the risk is more, risk is less here.